ನಮ್ಮ ಆರ್ ಸಿ ಬಿ ತಗೊಂಡಿರುವಂಥ 10ನೇ ಪಿಕ್ಕು ಇವತ್ತಿನ ಡೇ ಅಲ್ಲಿ ಇಟ್ಸ್ ಸ್ವಸ್ತಿಕ್ ಚಿಕಾರ. ಯಾರಿಗೂ ಈ ಸ್ವಸ್ತಿಕ್ ಚಿಕಾರ ಅಂತ ಕೇಳ್ತೀರಾ ನೀವು ಗೊತ್ತು, ಯಾಕಂದರೆ ಹೆಸರು ಕೇಳಿರೋದಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಈ ಸ್ವಸ್ತಿಕ್ ಚಿಕಾರ ಅನ್ನೋ ಹೆಸರನ್ನ. 19 ವರ್ಷದ ಪ್ಲೇಯರು ಮಗ, ಸಿಕ್ಕಾಪಟ್ಟೆ ಯಂಗ್ಸ್ಟರು ನಮ್ಮ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇವರು ಯಾರು? ಉತ್ತರ ಪ್ರದೇಶನ ಪ್ಲೇಯರು. ಯು ಪಿ ಪ್ರೀಮಿಯರ್ ಲೀಗಲ್ಲಿ ಇವ್ರದ್ದು ಹೈಯೆಸ್ಟ್ ರನ್ಸ್ ಅಂತ ಇವರು 499 ರನ್ಸ್ನ ಹೊಡೆದಿದ್ದಾರೆ, ಇನ್ಕ್ಲೂಡಿಂಗ್ 105 ರೀಸೆಂಟ್ ಆಗಾದಂಥ ಯು ಪಿ T20 ಲೀಗಲ್ಲಿ ಈ ವರ್ಷದಲ್ಲಾಗಿರುವಂಥ ಯು ಪಿ T20 ಲೀಗಲ್ಲಿ 499 ರನ್ನ ಹೊಡೆದಿದ್ದಾರೆ. ಸೊ ಆದ್ದರಿಂದ ಯು ಪಿ ಲೀಗ್ನ ಫೋಕಸ್ಡ್ ಆಗಿ ಇಟ್ಕೊಂಡು ಆರ್ ಸಿ ಬಿ ಇವ್ರನ್ನ ಪಿಕ್ ಮಾಡಿದೆ ಜಸ್ಟ್ ಆಸ್ ಅ ಬ್ಯಾಕಪ್ ಪ್ಲೇಯರು. ಇವರು ಓಪನಿಂಗ್ ಸ್ಲಾಟಲ್ಲಿ ಆಡ್ತಾರೆ. 19 ವರ್ಷದ ಪ್ಲೇಯರು ಆ್ಯಂಡ್ ಬಿಗ್ ಶಾಟ್ಸ್ ಹೊಡೆಯುವಂಥ ಅಬಿಲಿಟಿ ಇದೆಯಂತೆ. ಇಷ್ಟೇ ಸಿಕ್ಕಿರೋದು ಇವರ ರಿಲೇಟೆಡ್ ಮಾಹಿತಿ ಮಗ. ಸೊ 1 ಸೆಂಚುರಿ ಹೊಡೆದವ್ರೆ, 5 ಹಾಫ್ ಸೆಂಚುರಿ ಹೊಡೆದವ್ರೆ ರೀಸೆಂಟಾಗಿ ಆಗಿರೋಂಥ ಯು ಪಿ ಲೀಗಲ್ಲಿ. ಅಷ್ಟೊಂದು ಸ್ಟ್ಯಾಟ್ಸು ಗೀಟ್ಸು ಎಲ್ಲ ಕ್ರಿಕ್ ಬಜರು ಇಲ್ಲ, ESPN ಇಲ್ಲ, ಎಲ್ಲೂ ಕೂಡ ಹುಡುಕ್ದೆ, ಎಲ್ಲೂ ಕೂಡ ಸಿಕ್ತಿಲ್ಲ. 19 ವರ್ಷದ ಪ್ಲೇಯರ್ ಆಗಿರೋದ್ರಿಂದ ಸೊ ಅಷ್ಟೊಂದು ಹೆವಿ ಸ್ಟ್ಯಾಟ್ಸ್ ಏನು ಸಿಕ್ಕಿಲ್ಲ ಇವ್ರ ಬಗ್ಗೆ. ಸೊ ಆರ್ ಸಿ ಬಿ ಜಸ್ಟ್ ತೊಗೊಂಡಿರೋದು ಬ್ಯಾಕಪ್ ಆಗಿ. ಇವ್ರನ್ನ ಪಕ್ಕ ನನ್ನ ಪ್ರಕಾರ ಈ ಸೀಸನ್ ಅಂತೂ ಖಂಡಿತ ಆಡಿಸೋದಿಲ್ಲ, ಜಸ್ಟ್ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ ಅಷ್ಟೇ. ಹಂಗೂ ಆಡಿಸಿದ್ರು ಅಂತ ಅಂದರೆ DDPನ ಆಡಿಸ್ತಾರೆ ಹೊರತು ಓಪನಿಂಗ್ ಸ್ಟಾರ್ಟಲ್ಲಿ ಇವ್ರನ್ನಂತೂ ಖಂಡಿತ ಆಡಿಸೋದಿಲ್ಲ. ಗೊತ್ತಿಲ್ಲ ಆಗೋರು ಏನು ಬೇಕಾದ್ರೂ ಮಾಡ್ಬಿಡುತ್ತೆ ನಾವು ಆರ್ ಸಿ ಬಿ. ಮುಂಚೆದಂಥ ಮ್ಯಾನೇಜ್ಮೆಂಟೇ ಬೇರೆ, ಇವಾಗಿದಂಥ ಮ್ಯಾನೇಜ್ಮೆಂಟೇ ಬೇರೆ. ಇವ್ರಿಗೇನೋ ಇವ್ರದಲ್ಲಿ ಕಾಣಿಸ್ಬೋದಪ್ಪ, ಅಂದರೆ ಟ್ಯಾಲೆಂಟು ಏನೋ ಐಡೆಂಟಿಫೈ ಮಾಡ್ಬೋದಪ್ಪ. ಇಲ್ಲ ಆಗೋರು ಈ ಹುಡುಗನಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ, ಇವ್ರನ್ನ ಆಡಿಸ್ಲೇಬೇಕು ಅಂತ ಅನ್ನಿಸ್ಬೋದಪ್ಪ, ಆರ್ ಸಿ ಬಿಗೆ ಆಡಿಸ್ಬಿಡ್ಬೋದಪ್ಪ ಅಲ್ವಾ? ಆ ಭ್ರಮೇಲಿ ಇರಬೇಕಷ್ಟೇ. ಇವಾಗ ತಗೊಂಡಿರುವಂಥ ಸ್ವಸ್ತಿಕ್ ಅವರು, ಇವರು ಬರೀ ಬ್ಯಾಟರ್ ಮಾತ್ರ ಅಲ್ಲಾಗೋರು, ಪಾರ್ಟ್ ಟೈಮ್ ಆಫ್ ಸ್ಪಿನ್ನರು ಕೂಡ. ರೈಟ್ ಹ್ಯಾಂಡ್ ಬ್ಯಾಟ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಬ್ರೇಕ್ ಬೌಲರ್ ಕೂಡ ಆಗ್ತಾರೆ. ಇವರು ಕೇಪಬಿಲಿಟಿ ಇದೆ, ಕೇಪಬಿಲಿಟಿ ಇರಲೇಬೇಕು ಇವ್ರು ಆಡಬೇಕು ಅಂತ ಅಂದರೆ. ಏನು ಗುರು ನೆಗ್ಲಿಜೆನ್ಸ್ ಮಾಡ್ತಾ ಇದೆಯಾ ಈ ಪ್ಲೇಯರ್ನ? ಸ್ವಸ್ತಿಕ್ ಅಂತ ಪ್ಲೇಯರ್ 499 ರನ್ ಹೊಡೆದವ್ರೆ ಅಂತ ಏನು ಆಡ್ಕೊಂತ ಇದೆಯಲ್ಲ ಗುರು? ಆಡ್ಕೊಂತ ಇಲ್ಲ ಗುರು, ಆರ್ ಸಿ ಬಿ ಆಡ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ನಾನು. ಯಾಕೋ ಡೌಟು ನಂಗೆ ಆಡ್ಸೋದು ಇವ್ರನ್ನ, ಯಾಕೋ ಡೌಟು ಅಲ್ಲ, ಪಕ್ಕ ಆಡ್ಸಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಇನ್ನೂ ಬಲಿಷ್ಠವಾಗಿರುವಂಥ ಪ್ಲೇಯರ್ಸ್ಗಳಿದ್ದಾರೆ. ಮುಂಚೆ ತಗೊಂಡಿರೋಂಥ ಪ್ಲೇಯರ್ಸ್ಗಳೇನಿದ್ದಾರೆ ಅವರೇ ಟಾಪ್ ಪ್ರಿಫರೆನ್ಸಲ್ಲಿರ್ತಾರೆ. ಇವಾಗೆಲ್ಲ ಏನು ತಗೊಂತಾ ಇದ್ದಾರೆ ಇವರು? ಅನ್ಸೋಲ್ಡ್ ಲಿಸ್ಟಲ್ಲಿ ಪಿಕ್ ಆಗಿರೋಂಥವ್ರು. ಆ್ಯಕ್ಚುಲಿ DDPನೂ ಅಷ್ಟೇ ಅನ್ಸೋಲ್ಡ್ ಲಿಸ್ಟಲ್ಲಿ ಪಿಕ್ ಆಗಿರೋರು, ಇವರು ಅನ್ಸೋಲ್ಡ್ ಲಿಸ್ಟಲ್ಲಿ ಪಿಕ್ ಆಗಿರೋರು. ಅನ್ಸೋಲ್ಡ್ ಲಿಸ್ಟಲ್ಲಿ ಪಿಕ್ ಆದಂಥವ್ರಿಗೆ ಯಾವ ರೇಂಜಿಗೆ ವೆಯ್ಟೇಜ್ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ಬೇಚಾರ, ಏನು ಸ್ಪೆಷಲಾಗಿ ಹೇಳೋವಂಥ ಅಗತ್ಯತೆ ಇಲ್ಲ. ಸೊ ವೆಯ್ಟೇಜ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಮುಂಚೆ ಪಿಕ್ ಆದವ್ರಿಗೆ ಜಾಸ್ತಿ ವೆಯ್ಟೇಜ್ ಕೊಡ್ತಾರೆ, ಅವ್ರನ್ನೇ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ಇಂಜುರಿ ಯಾಕೆ ಕೈ ಕಾಲೆಲ್ಲ ಮುರ್ಕೊಂಡು ಹಂಗೆ ಹಿಂಗೆ ಎಲ್ಲ ಆಯಿತು ಅಂದ್ರೆ ಅವಾಗ ಇವ್ರಿಗೆ ಅವಕಾಶ ಸಿಗೋ ಸಾಧ್ಯತೆ ಇರುತ್ತೆ. ಅವಾಗಲೂ ಅವಕಾಶ ಸಿಗಲ್ಲ, ರೀಪ್ಲೇಸ್ಮೆಂಟ್ ಆಗಿ ಪುಡಾಂಗ್ ಪ್ಲೇಯರ್ಗಳನ್ನ ಕರ್ಕೊಬೋತಾರೆ. ಇವಾಗ ಮಯಾಂಕ್ ಅಗರ್ವಾಲು ಇವರು ಎಲ್ಲ ಅನ್ಸೋಲ್ಡ್ ಆಗಿಲ್ಲ, ಅವ್ರನ್ನೆಲ್ಲ ಎಳ್ಕೊಂಡ್ಬಿಡ್ತಾರೆ. ಇವ್ರಿಗೆ ಚಾನ್ಸ್ ಒಂಥರ ಇಂಜುರಿ ಆದರೂ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಇಂಥ ಪ್ಲೇಯರ್ಸ್ಗಳಿಗೆ. ಯಾಕೆ ಗುರು ಮನೋಜ್ ಬಂಡ್ಗೆನೇನು ವೈಟ್ ಮಾಡ್ತಿಲ್ವಲ್ಲ, 2-3 ವರ್ಷದಿಂದ ಬೆಂಚ್ ಕಾವು ಕೊಡ್ತಾ ಇಲ್ವಾ? ಇವ್ರು ಬಂದಿದ ತಕ್ಷಣ ಆಡಿಸ್ಬಿಡ್ಬೇಕು ಅಂತ ಹೇಳೋಕ್ಕಾಗತ್ತಾ? ಸೊ ನೋಡೋಣ, ಸುಮ್ಮನೆ ರೀ. ಫಸ್ಟ್ ಮನೋಜ್ ಬಂಡ್ಗೆಗೆಲ್ಲ ಅವಕಾಶ ಕೊಡಲಿ, ಆಮೇಲೆ ಇವ್ರಿಗೆ ಕೊಡಲಿ ಬೇಕಾದ್ರೆ ಆಪರ್ಚುನಿಟಿಗಳನ್ನೆಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನಿಸ್ತು ಈ ಪಿಕ್ಕು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.